ತಗೊಳ್ಳಿ ಇದನ್ನ. ಏನಿದು? ಇದನ್ನ ಯಾಕೆ ನನಗೆ ಕೊಡ್ತಿದ್ದೀರಾ? ಇದು ಸ್ಲೋ ಪಾಯ್ಸನ್. ಪಾಯ್ಸನ್ನ? ಅಲ್ಲ, ಇದನ್ನ ಯಾಕೆ ನನಗೆ ಕೊಡ್ತಿದ್ದೀರಾ? ನೀವೇ ಹೇಳಿದ್ರಲ್ಲ ತಲೆ ಉರುಳಿಸ್ಬೇಕು ಅಂತ, ಅದಕ್ಕೆ ಕೊಡ್ತಾ ಇದ್ದೀನಿ. ನಿಮ್ಮ ಮಾತು ಕೇಳ್ತಿದ್ರೆ ಈಗ ನೇರವಾಗಿ ಹೋರಾಟ ಮಾಡಿ ಗೆಲ್ಲೋಕ್ಕಾಗೋದಿಲ್ಲ, ಅದಕ್ಕೆ ಇದನ್ನು ಕೊಡ್ತಾ ಇದ್ದೀನಿ. ಇದನ್ನ 15ರಿಂದ 20 ದಿವಸ ಕೊಟ್ಟರೆ ಸಾಕು, ಅವ್ರ ಪ್ರಾಣ ಪಕ್ಷಿ ಆರೋಗುತ್ತೆ. ಇದನ್ನ ಕೊಟ್ರೆ ನನ್ನ ಮೇಲೆ ಅನುಮಾನ ಬರೋದಿಲ್ವಾ? ಖಂಡಿತ ಇಲ್ಲ. ಇದನ್ನು ತಿಂದರೆ ಒಂದೇ ಸಲಕ್ಕೆ ಸಾಯೋದಿಲ್ಲ, ದಿನೇ ದಿನೇ ಸಾಯ್ತಾ ಹೋಗ್ತಾರೆ. ಅದರಿಂದ ನಿನಗೆ ಯಾವ ಅಪಾಯನೂ ಆಗೋದಿಲ್ಲ. ಇದನ್ನು ಯಾವ ವ್ಯಕ್ತಿಗೆ ಕೊಡಬೇಕು ಅಂತಿದ್ದೀರೋ ಕೊಡೋವಾಗ ನನಗೊಂದು ಫೋನ್ ಮಾಡಿ. ಹೇಗೆ ಕೊಡಬೇಕು, ಎಷ್ಟು ಕೊಡಬೇಕು ಅಂತ ನಾನು ಹೇಳ್ತೀನಿ. ಪಾಯ್ಸನ್ ಕೊಟ್ಟು ಸಾಯಿಸಿದ್ರೆ ಪೋಸ್ಟ್ ಮಾರ್ಟಮ್ ಮಾಡಬೇಕಾದ್ರೆ ನಾವೇನು ಕೊಟ್ಟು ಸಾಯಿಸಿದೀವಿ ಅಂತ ಗೊತ್ತಾಗೋದಿಲ್ವಾ? ಖಂಡಿತ ಗೊತ್ತಾಗಲ್ಲ. ಇದನ್ನು ಕೊಡ್ತಾ ಇದ್ದಾಗಲೇ ಬ್ಲಡ್ಡಲ್ಲಿ ಮಿಕ್ಸ್ ಆಗ್ತಾ ಹೋಗುತ್ತೆ. ಇದು ಪೋಸ್ಟ್ ಮಾರ್ಟಮ್ಗೂ ಗೊತ್ತಾಗಲ್ಲ. ಬ್ಲಡ್ನ ಡೀಪ್ ಅನಾಲಿಸಿಸ್ ಮಾಡಬೇಕು. ಅವ್ರಿಗೇನಾದರೂ ಅನುಮಾನ ಬಂದರೆ ಅಷ್ಟೇ ಅದನ್ನು ಮಾಡೋದು. ಹಾಗಾಗಿ ನೀವು ವರಿ ಮಾಡ್ಕೋಬೇಡಿ. ನೀವು ಈಸಿಯಾಗಿ ಗೊತ್ತಾಗದಿರೋ ರೀತಿ ಇದನ್ನು ಕೊಡ್ಬೋದು. ಹಾಗಾದರೆ ಇದನ್ನು ಕೊಟ್ಟರೆ ಆ ತಲೆ ಉರುಳುತ್ತೆ ಅಂತೀರಾ? ಡೌಟೇ ಇಲ್ಲ. ಅಷ್ಟು ಸುಲಭವಾಗಿ ನಾನು ಇದನ್ನು ಯಾರಿಗೂ ಕೊಡೋದಿಲ್ಲ. ಇದು ತುಂಬ ಡೇಂಜರಸ್. ಆದರೆ ನೀವು ಅನುಭವಿಸ್ತಿರೋದು ನನಗೆ ನೋಡೋಕ್ಕಾಗ್ತಾ ಇಲ್ಲ. ಆ ಒಂದೇ ಒಂದು ಕಾರಣಕ್ಕೆ ಇದನ್ನು ಕೊಡ್ತಾ ಇದ್ದೀನಿ. ಇದರಿಂದ ನಿಮಗೆ ಒಂದು ನೆಮ್ಮದಿ ಜೀವನ ಸಿಕ್ಕಿದ್ರೆ ಸಾಕು. ಅಷ್ಟು ಸುಲಭವಾಗಿ ನನಗೆ ನೆಮ್ಮದಿ ಸಿಗಲ್ಲ ಸರ್. ಅದಕ್ಕೆ ಆ ಮನೆ ಸರ್ವನಾಶ ಆಗಬೇಕು. ಆ ಮನೆ ಅಧಿಕಾರ ಎಲ್ಲ ನನಗೆ ಸಿಗಬೇಕು, ಆಗ ನನಗೆ ನೆಮ್ಮದಿ. ಅದಕ್ಕೆ ಇದು ಮೊದಲನೇ ಹೆಜ್ಜೆ ಅನ್ಕೋ. ಮೊದಲು ಇದನ್ನು ಸಕ್ಸಸ್ ಮಾಡಿ, ಆಮೇಲೆ ಉಳಿದಿರೋರಿಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ. ಆದರೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಇದನ್ನು ಕೊಡಬೇಕಾದ್ರೆ ಮಿಸ್ ಮಾಡದೆ ನನಗೆ ಫೋನ್ ಮಾಡಲೇಬೇಕು. ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಂತ ನಾನು ಹೇಳ್ತೀನಿ. ಇನ್ನೊಂದು ವಿಷಯ, ಇನ್ಯಾವತ್ತೂ ಮೀಟ್ ಮಾಡೋದಕ್ಕೆ ಕಾಲೇಜ್ ಹತ್ರ ಬರಬೇಡಿ. ಹೊರಗಡೆ ಎಲ್ಲಾದರೂ ಸಿಗೋಣ, ಬರೋಕ್ಕೆ ಮುಂಚೆ ಒಂದು ಫೋನ್ ಮಾಡಿ. ಥ್ಯಾಂಕ್ ಯು ಸರ್. ನೀರಲ್ಲಿ ಮುಳುಗ್ತಾ ಇದ್ದವಳಿಗೆ ಹುಲ್ಕಡ್ಡಿ ಹಾಗೆ ನನಗೆ ಆಸರೆಯಾಗಿ ಸಿಕ್ಕಿದ್ದೀರಾ. ನಿಮ್ಮ ನಂಬಿಕೆನ ನಾನು ಖಂಡಿತ ಉಳಿಸ್ಕೊಳ್ತೀನಿ. ಅವ್ರ ನಂಬಿಕೆಗೆ ಗೋರಿ ತೋಡ್ತೀನಿ. ಹಾಂ ಬಂದೇನಾ? ಏನು ಅರ್ಜೆಂಟಾಗಿ ಬರೋಕ್ಕೆ ಹೇಳಿದೆ? ಏನೋ ವಿಷಯ? ಬ್ರೋ, ನಂಗೆ ಅರ್ಜೆಂಟಾಗಿ ನೆಮ್ಮದಿ ಕೊಡ್ಸಪ್ಪ. ನೆಮ್ಮದಿ ಟೀ ಅಂಗಡಿಲಿ ಬಿಸ್ಕೆಟ್ ತೊಗೊಂಬಂದಂಗೆನ? ಅದು ಎಲ್ಲೂ ಸಿಗಲ್ಲ, ಅದನ್ನು ಹುಡ್ಕೋಬೇಕು. ನನ್ನ ಕೈಲಿ ಆಗ್ತಿಲ್ಲ ಕಣ. ಸಿಂಚನ ದಿನೇ ದಿನೇ ಹೇಗೆ ಆಡ್ತಿದ್ದ ಕಣ. ಇದೆಲ್ಲ ಬಿಟ್ಟು ಹಿಮಾಲಯಕ್ಕೆ ಓಡೋಗಿ ತಪಸ್ಸು ಕೂತ್ಕೊಂಡ್ಬಿಡೋಣ ಅಂತ ಅನ್ನಿಸ್ತದೆ. ಪ್ಲೀಸ್ ಕಣ. ಇಲ್ಲೇ ಒಂದು ದಿವಸ ಕರೆಕ್ಟಾಗಿ ಕೆಲಸ ಹುಡ್ಕೊಂಡು ಮಾಡಲಿಲ್ಲ, ಇನ್ನು ಹಿಮಾಲಯಕ್ಕೆ ಹೋಗಿ ತಪಸ್ ಮಾಡ್ತಾನಂತೆ.